ಹಾಗೆ ಒಬ್ಬರು ನಿಧನರಾಗಿದ್ದಾರೆ, 20ಕ್ಕಿಂತ ಅಧಿಕ ಮಂದಿ ಗಾಯಾಳಾಗಿದ್ದಾರೆ. ಇಸ್ರೇಲ್ನಲ್ಲಿ ಕನ್ನಡಿಗರು ತುಂಬ ಭಯದಲ್ಲಿದ್ದಾರೆ. ಅಲ್ಲಿ ಬದುಕುವ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂಥ. ಅಲ್ಲಿ ಮಕ್ಕಳು ಆಡ್ತಿದ್ದಾರೆ, ಅಲ್ಲಿ ಕೂತಿದ್ದಾರೆ. ಸ್ವಲ್ಪ ಚಳಿ ಜಾಸ್ತಿ ಒಂದು 3 ದಿವಸದಿಂದ. ಹಲೋ ಫ್ರೆಂಡ್ಸ್, ಎಲ್ರಿಗೂ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಇಸ್ರೇಲ್ನ ಪರಿಸ್ಥಿತಿ ಹೇಗಿದೆ? ಇವತ್ತು 2ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಹೇಗೆ ಉಂಟು ಇಸ್ರೇಲ್ನ ಪರಿಸ್ಥಿತಿ ನಿಮಗೆ ಈಗಾಗಲೇ ಗೊತ್ತಿರಬಹುದು. ಸೊ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ಕಾರ್ಯಾಚರಣೆಯನ್ನು ಇರಾನ್ ಮೇಲೆ ಮಾಡಿದೆ. ಇದರಿಂದ ಇರಾನ್ ಕೂಡ ಪ್ರತಿ ದಾಳಿಯನ್ನು ಮಾಡಿರುವಂಥದ್ದು. ಸೊ ಅಮೆರಿಕದ ವಾಯುನೆಲೆಗಳ ಮೇಲೆ ಇರಾನ್ ಅರಬ್ ರಾಷ್ಟ್ರಗಳಲ್ಲಿರುವಂತಹ ವಾಯುನೆಲೆಗಳ ಮೇಲೆ ಪ್ರತಿದಾಳಿಯನ್ನು ಮಾಡಿರುವಂಥದ್ದು. ಅದೇ ರೀತಿ ಇಸ್ರೇಲ್ನ ಮೇಲೆ ದಾಳಿ ಮಾಡಿರುವಂಥದ್ದು. ಯಾಕಂದರೆ ಇಸ್ರೇಲ್ನ ಮೇಲೆ ದಾಳಿ ಆಗ್ಬೋದು ಅನ್ನುವಂಥದ್ದು 100% ಖಚಿತವಾಗಿತ್ತು. ಒಂದು ವೇಳೆ ಇರಾನ್ನ ಮೇಲೆ ದಾಳಿ ನಡೆದಂಥ ಸಂದರ್ಭದಲ್ಲಿ ಸೊ ಇರಾನ್ ಪ್ರತಿದಾಳಿಯನ್ನು ಮೊದಲಿಗೆ ಪ್ರಾರಂಭ ಮಾಡುತ್ತೆ ಇಸ್ರೇಲ್ನ ಮೇಲೆ ಅಂತ ಮೊದಲೇ ಗೊತ್ತಿತ್ತು. ಸೊ ಅದೇ ರೀತಿ ನಿನ್ನೆಯಿಂದ ಇಸ್ರೇಲ್ನ ಮೇಲೆ ಪ್ರತಿದಾಳಿಗಳು ನಡೀತಾ ಉಂಟು. ಇಸ್ರೇಲ್ ಮತ್ತು ಅಮೇರಿಕ ಇರಾನ್ ಮೇಲೆ ದಾಳಿ ಮಾಡ್ತಿದೆ. ಅದೇ ರೀತಿ ಇರಾನ್ ಇಸ್ರೇಲ್ನ ಮೇಲೆ ಸತತವಾಗಿ ಕ್ಷಿಪಣಿ ದಾಳಿಗಳನ್ನು ಮಾಡ್ತಾ ಉಂಟು. ಸೊ ಇಸ್ರೇಲ್ನಲ್ಲಿ ಏನಪ್ಪ ಅಂದರೆ, ನಿಮಗೆ ಗೊತ್ತಿರುವಾಗಲೇ ಇಸ್ರೇಲ್ನ ಶಕ್ತಿ ತುಂಬ ಬಲವಾಗಿರುವುದರಿಂದ ಬರುವಂಥ ಕ್ಷಿಪಣಿಗಳನ್ನು ಐರನ್ ಡ್ರೋಮ್ ಮೂಲಕ ಡಿಸ್ಕನೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಇಸ್ರೇಲ್ ಮಾಡುತ್ತೆ. ಆದರೆ ಬೇರೆ ದೇಶಗಳಲ್ಲಿ ಅಂಥ ಫೆಸಿಲಿಟಿ ಇಸ್ರೇಲ್ನಲ್ಲಿ ಇರುವಷ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದರೆ ಇಲ್ಲಿ ಪ್ರತಿಯೊಂದನ್ನು ಡಿಸ್ಕನೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಇಸ್ರೇಲ್ ಮಾಡುತ್ತೆ. ಸೊ ನಿನ್ನೆ ಸುಮಾರು ಬೆಳಿಗ್ಗೆ 8 ಗಂಟೆಯಿಂದ, ಅಂದರೆ 8 ಗಂಟೆಗೆ ಫಸ್ಟ್ ಮೆಸೇಜ್ ಬಂದಿರುವಂಥದ್ದು. ಅಂದರೆ ದಾಳಿ ನಡೆಯುವಂಥ ಸಾಧ್ಯತೆ ಇದೆ, ಹಾಗಾಗಿ ನಿಮ್ಮ ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ನಿಯಮಗಳು ಯಾವ ರೀತಿ ಪಾಲಿಸಬೇಕು ಅನ್ನುವಂಥದ್ದು ಮಾಡಿರುವಂಥದ್ದು. 11 ಗಂಟೆಗೆ ಮೊದಲ ಬಾರಿ ಇಸ್ರೇಲ್ಗೆ ಇರಾನ್ನಿಂದ ಕ್ಷಿಪಣಿ ದಾಳಿ ಆಗಿದೆ. ಸುಮಾರು 11 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ 20ರಿಂದ 25 ಸುತ್ತಿನ ದಾಳಿ ನಡೆದಿದೆ ಇಸ್ರೇಲ್ನ ಮೇಲೆ. ಸತತವಾಗಿ ಕ್ಷಿಪಣಿ ದಾಳಿಗಳು ನಡೆಯುತ್ತಲೇ ಬಂದಿದೆ. ಸೊ ಆನಂತರ ರಾತ್ರಿ ವೇಳೆಯಲ್ಲಿ ಸಹ ಜೋರಾಗಿತ್ತು. ಸುಮಾರು 10 ಗಂಟೆಗೆ ಬಂತು, ಆನಂತರ 12 ಗಂಟೆಗೆ, 1 ಗಂಟೆಗೆ. ಸೊ ನಿನ್ನೆ ರಾತ್ರಿ ವೇಳೆಯಲ್ಲಿ ಸೊ ಇಸ್ರೇಲ್ನ ಟೆಲೆವಿ ಏರಿಯಾದಲ್ಲಿ ಒಂದು ಕ್ಷಿಪಣಿ ಬಿದ್ದಿದೆ. ಇದರಿಂದಾಗಿ ಒಬ್ಬರು ನಿಧನರಾಗಿದ್ದಾರೆ, 20ಕ್ಕಿಂತ ಅಧಿಕ ಮಂದಿ ಗಾಯಾಳಾಗಿದ್ದಾರೆ. ಸೊ ಒಬ್ಬರು ನಿಧನರಾಗಿರುವಂಥವರು ಇಸ್ರೇಲ್ನವರೆಲ್ಲ ಫಾರಿನರ್ಸ್, ಫಿಲಿಪಿನಿ ಅನ್ನುವಂಥದ್ದು ಮಾಹಿತಿ ನಮಗೆ ತಿಳಿದಿರುವಂಥದ್ದು. ಸೊ ಉಳಿದವರಲ್ಲಿ ಕೆಲವರಿಗೆ ಗಂಭೀರವಾದ ಗಾಯಗಳಾಗಿದೆ ಮತ್ತು ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರ್ಬೋದು ಆಗಿರುವಂಥದ್ದು. ಸೊ ಅದೇ ರೀತಿ ತುಂಬ ಡ್ಯಾಮೇಜ್ ಆಗಿದೆ ಇಸ್ರೇಲ್ನಲ್ಲಿ. ಅಂದರೆ ಕಟ್ಟಡ ಎಲ್ಲ ನಾಶವಾಗಿದೆ ಕೆಲವು. ಸೊ ಆಗಿರುವಂಥದ್ದು. ಆನಂತರ ಇವತ್ತು ಬೆಳಿಗ್ಗೆ ಸಹ ಅಷ್ಟೇ. ಈಗ ನಮ್ಮದು 1 ಗಂಟೆ ಆಯಿತು. ಇಷ್ಟ ತನಕ ನಮಗೆ 6 ಸುತ್ತಿನ ದಾಳಿ ನಡೆದಿದೆ ಬೆಳಿಗ್ಗೆಯಿಂದ. ಸೊ ಅಂದರೆ ಒಂದು 8 ಗಂಟೆಯ ನಂತರ. ಸೊ ಅದೇ ರೀತಿ ರಾತ್ರಿ ವೇಳೆಯಲ್ಲಿ ಮತ್ತಷ್ಟು. ಈಗ ಸಹ ನಾನು ಈ ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಈಗ ಗಂಟೆ ಎಷ್ಟಾಯ್ತು ಇಲ್ಲಿ? 1 ಗಂಟೆ, ಕರೆಕ್ಟ್ 1 ಗಂಟೆ ಆಗಿದೆ. ಸೊ ನಾವು ಈಗ ಹೊರಗೆ ಬಂದಿದ್ದೀವಿ. ಯಾಕಂದರೆ ಸೊ ನಮಗೆ ಸೈರನ್ ಮೊಳಗಿತ್ತು. ಈಗ ಸಹ ನಮಗೆ ಅಂದರೆ ಅಗಸದಲ್ಲಿ ಶಬ್ದ ಕೇಳ್ತಾನೆ ಉಂಟು. ಸ್ಫೋಟ ನಡೆಯುವಂಥದ್ದು, ಸ್ಫೋಟ ಆಗುವಂಥದ್ದು ಶಬ್ದಗಳು ನಮಗೆ ಕೇಳ್ತಾನೆ ಉಂಟು ಇಸ್ರೇಲ್ನಲ್ಲಿ. ಸೊ ಈಗ ಸೈರನ್ ಅಂದರೆ ಒಂದು 2-3 ಗಂಟೆಯ ನಂತರ ಆಗಿರುವಂಥದ್ದು. ಬೆಳಿಗ್ಗೆ 10:15 ಒಮ್ಮೆ ಆಗಿತ್ತು. ಇಲ್ಲ 10 ಗಂಟೆ 5 ನಿಮಿಷಕ್ಕೆ ಆಗಿರುವಂಥದ್ದು. ಈಗ 12:45 ಮೆಸೇಜ್ ಬಂದಿದೆ. ಸೊ ಈಗ ನೀವು ಬೇಕಾದರೆ ಎದುರುಗಡೆ ನೋಡ್ಬೋದು, ಶೆಲ್ಟರಿಂದ ಮನೆ ಅಲ್ಲಿ ಎಲ್ಲ ನೋಡ್ಬೋದು ನೀವು. ಅಂದರೆ ಶೆಲ್ಟರಿಂದ ಎಲ್ಲ ಮನೆ ಕಡೆಗೆ ಹೋಗ್ತಿದ್ದಾರೆ. ಯಾಕಂದರೆ ಈಗ ಇನ್ನೊಂದು ಮೆಸೇಜ್ ಬಂದಿದೆ, ನೀವು ಮನೆ ಕಡೆಗೆ ಹೋಗ್ಬೋದು, ಸೇಫ್ಟಿ ಪ್ಲೇಸಿನಿಂದ ನೀವು ಹೋಗ್ಬೋದು ಅಂತ, ಹೊರ ಹೋಗ್ಬೋದು ಅಂತ. ಹಾಗೆ ಎಲ್ಲರೂ ನೀವು ನೋಡ್ಬೋದು, ಎಲ್ಲ ಶೆಲ್ಟರ್ನಿಂದ ಮನೆ ಕಡೆಗೆ ಹೊರಡ್ತಿದ್ದಾರೆ. ಅಲ್ಲಿ ಎದುರುಗಡೆ ಕಾಣುವಂಥದ್ದು ನಾವು ಶೆಲ್ಟರ್. ನಾವು ಅಲ್ಲಿ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು. ಮತ್ತೊಂದು ಶೆಲ್ಟರ್ ಈ ಕಡೆಯಲ್ಲಿದೆ. ಇದರಲ್ಲಿ ಒಂದು 300 ಜನ ತನಕ ಇಲ್ಲಿ ನಿಲ್ಬಹುದು. ಅದರ ಒಳಗೆ ರಾತ್ರಿ ತುಂಬ ಜನ ಅದರಲ್ಲಿಯೇ ಮಲಗಿದ್ದಾರೆ. ಅದರಲ್ಲಿ ಕೆಲವರು ಮಲಗಿದ್ದಾರೆ. ಯಾಕಂದರೆ ರಾತ್ರಿ ತುಂಬ ಜಾಸ್ತಿ ಬರ್ಬೋದು ಅನ್ನುವಂಥ ಉದ್ದೇಶದಿಂದ, ಕ್ಷಿಪಣಿ ದಾಳಿ ಜಾಸ್ತಿ ಆಗೋದ್ರಿಂದ ಸೊ ಜನರು ಅಲ್ಲಿಯೇ ಕೆಲವರು ಮಲಗಿದ್ದಾರೆ. ಅಂತೂ ನಾವು ಮಲಗಲಿಲ್ಲ. ನಾವು ಇಲ್ಲಿ ಹತ್ತಿರದಲ್ಲಿ ಕೆಲವು ವಿಡಿಯೋಗಳನ್ನು ಹಾಕಿದ್ದೇವೆ ನಾವು. ಸೊ ಯಾವ ರೀತಿ ಕ್ಷಿಪಣಿ ಬಂದಿದೆ, ಎಷ್ಟು ಗಂಟೆಗೆ ಬಂದಿದೆ ಅನ್ನುವಂಥ ಮಾಹಿತಿಗಳನ್ನು ನಾವು ಅಪ್ಡೇಟ್ ಕೊಟ್ಟಿದ್ದೇವೆ ಇಸ್ರೇಲಿಂದ. ಯಾಕಂದರೆ ಟಿ ವಿ ಚಾನಲ್ಗಳಲ್ಲಿ ಬರ್ತಾ ಉಂಟು. ಸೊ ಇಂಡಿಯಾ ಈಗ ನಾವು ಸಹ ಇಲ್ಲಿ ನೋಡ್ತೇವೆ. ಅಂದರೆ ನಾವು ಟಿ ವಿ ಚಾನಲ್ ನೋಡ್ದನ್ನೇ
ನೋಡೋದಿಲ್ಲ. ಯಾಕಂದರೆ ಅದರಲ್ಲಿ ಸುದ್ದಿಗಳನ್ನು ಅಂದರೆ ನೋಡಿ ತಪ್ಪಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಅವರ ಕೆಲಸನೇ ಅದೇ TRP ಮಾಡುವಂಥದ್ದು. ಅವರಿಗೆ ಎಷ್ಟು ಜನ ನೋಡ್ತಾರೆ. ಸಿಂಪಲಾಗಿ ನಾವು ಹೇಳುವಂಥ ರೀತಿಯಲ್ಲಿ ಹೇಳಿದರೆ ಜನ ಆ ಟಿವಿಯನ್ನು ವೀಕ್ಷಣೆ ಮಾಡಲ್ಲ, ಆ ಸುದ್ದಿಯನ್ನು ವೀಕ್ಷಣೆ ಮಾಡಲ್ಲ. ಆ ಸುದ್ದಿಯನ್ನು ಸ್ವಲ್ಪ ಹೇಳುವ ರೀತಿಯಲ್ಲಿ ಹೇಳಿದೆ. ಈಗ ಕೆಲವು TV ಚಾನಲ್ಗಳಲ್ಲಿ ನಾವು ಸಹ ಮಾತಾಡ್ತೇವೆ. ನಾವು ಮಾತಾಡುವಂಥ ಸಂದರ್ಭದಲ್ಲಿ ಸತ್ಯತೆಯನ್ನು ನಾವು ಹೇಳುವಂಥ ಪ್ರಯತ್ನವನ್ನು ಮಾಡ್ತೇವೆ, ಸತ್ಯವನ್ನು ಹೇಳುವಂಥ ಪ್ರಯತ್ನ. ಆದರೆ ಏನಾಗುತ್ತೆ ಅಂದರೆ ನಾವು ಸತ್ಯವನ್ನು ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಸತ್ಯ ಅವರಿಗೆ ಬೇಡ. ಯಾಕಂದರೆ ನಾವಿಲ್ಲಿ ತುಂಬ ಹೆದರಿದ್ದೇವೆ, ತುಂಬ ಭಯಪಟ್ಟಿದ್ದೇವೆ. ನಾವು ರಾಕೆಟ್ ಬರುವಂಥ ಆಗಿರ್ಬೋದು, ಕ್ಷಿಪಣಿ ಬರುವಂಥ ಸಂದರ್ಭದಲ್ಲಿ ನಾವು ಭಯಗೊಂಡಿದ್ದೇವೆ. ಅಂದರೆ ಲೈನ್ ಏನು ಕೊಡ್ತಾರೆ, ಇಸ್ರೇಲ್ನಲ್ಲಿ ಕನ್ನಡಿಗರು ತುಂಬ ಭಯದಲ್ಲಿದ್ದಾರೆ, ಅಲ್ಲಿ ಬದುಕುವ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂಥ ಸುದ್ದಿ. ಅಂಥ ಸುದ್ದಿಗಳನ್ನೇ ಜನರು ವೀಕ್ಷಣೆ ಮಾಡುವುದರಿಂದ ಟಿವಿಗಳಲ್ಲಿ ಅಂಥ ಸುದ್ದಿಗಳನ್ನೇ ನೋಡ್ತಾರೆ. ಯಾಕಂದರೆ ಕೆಲವು ಊರಿನಿಂದ ಕೆಲವು ಕಾಲ್ ಬರ್ತಾ ಉಂಟು. ಸೊ ಎಂತ ನೀವು ಯಾಕೆ ಅಲ್ಲಿದ್ದೀರಿ, ವಾಪಸ್ ಬರ್ಬೋದಲ್ಲ, ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಅಲ್ಲಿದ್ದು ಅಂತ. ಸೊ ಹಾಗೇನಿಲ್ಲ ನೋಡಿ, ನಾವೀಗ ಇಲ್ಲಿದ್ದೇವೆ, ಆರಾಮವಾಗಿದ್ದೇವೆ, ಏನು ಪ್ರಾಬ್ಲಮ್ ಇಲ್ಲ. ಕ್ಷಿಪಣಿ ಬರುವಂಥ ಸಂದರ್ಭದಲ್ಲಿ ಮಾತ್ರ ಪ್ರಾಬ್ಲಮ್ ಬರುವಂಥದ್ದು. ಈಗ ತಾವು ಎದುರುಗಡೆ ಆಡ್ತಿದ್ದಾರೆ ನೋಡಿ ಆರಾಮದಲ್ಲಿ. ಈಗ ನೀವು TVಯಲ್ಲಿ ನೋಡಿ, ಇಲ್ಲಿ ಪಾರ್ಕಲ್ಲಿ ನೋಡಿ, ಪಾರ್ಕಲ್ಲಿ ಎಲ್ಲರೂ ಅವರವರ ಆಟವನ್ನು ಆಡ್ತಿದ್ದಾರೆ ನೋಡಿ. ಅಲ್ಲಿ ಮಕ್ಕಳು ಆಡ್ತಿದ್ದಾರೆ, ಅಲ್ಲಿ ಕೂತಿದ್ದಾರೆ. ಸ್ವಲ್ಪ ಚಳಿ ಜಾಸ್ತಿ, ಒಂದು 3 ದಿವಸದಿಂದ ಇಸ್ರೇಲ್ನಲ್ಲಿ ಸತತವಾಗಿ ಚಳಿ. ಯಾಕಂತ ಗೊತ್ತಿಲ್ಲ, ನಮಗೆ ಸಹ ತುಂಬ ಟೆನ್ಷನ್ ಆಗೋದು ಚಳಿ ನೋಡಿ. ಅಲ್ಲಿ ಮಕ್ಕಳೆಲ್ಲ ಆಡ್ತಿದ್ದಾರೆ. ಸೊ ಈಗ ನೋಡಿದರೆ ನಿಮಗೆ ಯುದ್ಧದ ವಾತಾವರಣ ಕಾಣುತ್ತಾ. ಅದೇ ರೀತಿ ಸೈರನ್ ಬರುವಂಥ ಸಂದರ್ಭದಲ್ಲಿ ಎಲ್ಲ ರಕ್ಷಣೆ ಪಡೆದುಕೊಳ್ತಾರೆ, ಬಂಕರ್ಗೆ ಹೋಗಿ ತನ್ನ ರಕ್ಷಣೆಯನ್ನು ಪಡೆದುಕೊಳ್ತಾರೆ. ಹಾಗೆ ಯಾರೆಲ್ಲ ನಮ್ಮ ಭಾರತದಲ್ಲಿದ್ದಾರೆ ಅಥವಾ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಇದ್ರೆ ನೀವು ಭಯಪಡಬೇಕಾದಂಥ ಅಗತ್ಯ ಇಲ್ಲ. ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ. ಯಾಕಂದರೆ ಅವರ ರಕ್ಷಣೆಯನ್ನು ಅವರು ಪಡೆದುಕೊಂಡ್ರೆ, ಹಾಗಂತಲ್ಲ ಕೆಲವರು ರಕ್ಷಣೆಯನ್ನು ಪಡೆದುಕೊಳ್ಳೋದಿಲ್ಲ. ಕೆಲವು ಸುದ್ದಿಗಳು ಸಹ ನಮಗೆ ಬಂದಿದೆ, ಅವರು ರಕ್ಷಣೆಯನ್ನು ಪಡೆದುಕೊಳ್ಳಲ್ಲ ಅನ್ನುವಂಥದ್ದು. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸೋಣ. ಯಾಕಂದರೆ ಕೆಲವರದು ನಮ್ಮ ಭಾರತೀಯರದೊಂದು ಮೈಂಡ್ ಸೆಟ್ ಇರುತ್ತೆ, ಸಾಯುವುದಿದ್ರೆ ಇಲ್ಲಿ ಸಹ ಸಾಯ್ತೇವೆ, ಯಾವಾಗ ಸಾಯ್ತೇವೆ, ಮನೆಯಲ್ಲಿದ್ದರೂ ಸಾಯ್ತೇವೆ, ಹೊರಗೆ ಹೋದರೂ ಸಾಯ್ತೇವೆ ಅಂತ. ಸೊ ಹಾಗೆ ನಮ್ಮ ರಕ್ಷಣೆಯನ್ನು ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಸತ್ರ ಏನು ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ಕೈಕಾಲು ಏನಾದರೂ ತುಂಡಾಯಿತು, ಏನಾದರೂ ಕಟ್ಟಾಯಿತು, ಕ್ಷಿಪಣಿ ಬೀಳುವಂಥ ಸಂದರ್ಭದಲ್ಲಿ ಆಗಿರ್ಬೋದು. ಸೊ ಆ ಸಂದರ್ಭದಲ್ಲಿ ಮುಂದಿನ ಪರಿಸ್ಥಿತಿ ನಮ್ಮದು ಎಂತ, ಸೊ ಅದನ್ನು ಸಹ ನಾವು ಯೋಚನೆ ಮಾಡಬೇಕಂತೂ ಬಹಳ ಅಗತ್ಯವಾಗಿರುವಂಥದ್ದು. ಹಾಗಾಗಿ ಇಸ್ರೇಲ್ನ ಪರಿಸ್ಥಿತಿ ಇಷ್ಟರ ತನಕ ನಾವು ನೋಡೋದಾದರೆ ಇಸ್ರೇಲ್ನ ಪರಿಸ್ಥಿತಿ ತುಂಬ ಭಯಾನಕವಾಗಿ ಏನಿಲ್ಲ, ಶಾಂತವಾಗಿದೆ. ಕಳೆದ ಬಾರಿ ನಾವು ನೋಡೋದಾದರೆ, ಕಳೆದ ಬಾರಿ ಮತ್ತು ಈ ಬಾರಿಗೂ, ಯಾಕಂದರೆ ಕಳೆದ ಬಾರಿ ಇರಾನ್ನ ಕ್ಷಿಪಣಿ ಬರುವಂಥ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು ಅಂತ ಹೇಳ್ಬೋದು. ಅಂದರೆ ತುಂಬ ಭಯಗೊಂಡಿದ್ದೆವು. ಆದರೆ ಈ ಬಾರಿ ಅಂಥದ್ದೇನೂ ಆಗಿಲ್ಲ. ಸೊ ಹಾಗಾಗಿ ನಾರ್ಮಲ್ ಆಗಿದ್ದೇವೆ, ಎಲ್ಲವೂ ಕರೆಕ್ಟ್ ಆಗಿದೆ. ಸೊ ಇಷ್ಟ ತನಕ. ಆದರೆ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಏನಾಗ್ಬೋದು, ಸೊ ಯಾವ ರೀತಿ ಹೋಗ್ಬೋದು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಅಪ್ಡೇಟ್. ಹಾಗಾದರೆ ಇನ್ನೊಂದು ವಿಡಿಯೋದಲ್ಲಿ ನಾವು ಸಿಗೋಣ. ಯಾಕಂದರೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಇಸ್ರೇಲ್ನಿಂದ ಸತ್ಯತೆಯನ್ನು ತಿಳಿಸುವಂಥ ಪ್ರಯತ್ನ ಈ ಚಾನಲಲ್ಲಿ ಮಾಡ್ತೇವೆ. ಸುಳ್ಳು ಸುದ್ದಿ ಹೇಳಲ್ಲ, ಸತ್ಯವನ್ನು ಹೇಳ್ತೇವೆ. ಇಲ್ಲಿ ಏನೆಲ್ಲ ನಡೀತಾ ಉಂಟು, ಹೇಗೆಲ್ಲ ಆಗ್ತಾ ಉಂಟು, ಇಲ್ಲಿ ನಮ್ಮ ಕನ್ನಡಿಗರು ಎದರಿಲ್ವಾ, ಅಲ್ಲ ಕ್ಷಿಪಣಿ ಯಾವ ರೀತಿಯಲ್ಲಿ ಬರ್ತಿದೆ ಅನ್ನುವಂಥದ್ದನ್ನು ನಾವು ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡುವಂಥದ್ದು. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿದವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.